ನಮಸ್ತೆ ಎಲ್ಲರಿಗೂ. ಪದ್ಮಾ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ಸಿಂಹ ರಾಶಿಯವರ ಬಗ್ಗೆ ಏನೆಲ್ಲ ಶುಭ ಫಲಗಳು ಅಂತ ಇವಾಗ ನೋಡ್ತಾ ಹೋಗೋಣ. ಆದಷ್ಟು ನೀವು ಈ ಒಂದು ಸಣ್ಣ ಸಣ್ಣ ಪರಿಹಾರಗಳನ್ನ ಮಾಡಿಕೊಂಡು ನೋಡಿ, ನಿಮ್ಮ ಜೀವನದಲ್ಲಿ ನಿಮ್ಗೆ ತುಂಬಾನೇ ಶುಭ ಅನ್ನೋದು ಆಗುತ್ತೆ. ನನ್ನ ಆತ್ಮೀಯ ಸಿಂಹ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಇಲ್ಲಿಯವರೆಗೆ ನೀವು ಪಟ್ಟ ಕಷ್ಟ, ಅನುಭವಿಸಿದ ಅವಮಾನ ಹಾಗೂ ಅನುಭವಿಸಿದ ಅನ್ಯಾಯಗಳಿಗೆಲ್ಲ ಕಾಲವೇ ಉತ್ತರ ನೀಡುವ ಸಮಯ ಈಗ ಬಂದಾಗಿದೆ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗದೆ ಸಮಾಜದಲ್ಲಿ ನಿಮ್ಮ ಗೌರವಕ್ಕೆ ಧಕ್ಕೆಯಾಗಿ ರಾತ್ರಿಗಳಿಡೀ ನಿದ್ರೆಯಿಲ್ಲದೆ ಕಣ್ಣೀರಿಟ್ಟ ದಿನಗಳು ಮುಗಿಯುವ ಹಂತಕ್ಕೆ ತಲುಪಿವೆ. ಈ ದಿನದಿಂದ ನಿಮ್ಮ ಜೀವನದಲ್ಲಿ ಒಂದು ಅಭೂತಪೂರ್ವ ಪರಿವರ್ತನೆ ಆರಂಭವಾಗಲಿದೆ. ಇದು ಕೇವಲ ಸಾಧಾರಣ ಭವಿಷ್ಯವಲ್ಲ, ಗ್ರಹಗತಿಗಳ ಮಹಾ ಸಂಯೋಗದಿಂದ ಉಂಟಾಗುತ್ತಿರುವ ನವಜನ್ಮದಂತಹ ಸುವರ್ಣಕಾಲ. ಈ ಕರ್ಮಫಲದ ಮಹಾ ಸಂಯೋಗ ಶನಿ ಗುರು ಗ್ರಹಗಳ ಒಂದು ಕೃಪೆ. ಈ ಖಗೋಳಶಾಸ್ತ್ರ ಹಾಗೂ ವೈದಿಕ ಜ್ಯೋತಿಷ್ಯದ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲೂ ಕರ್ಮದ ಲೆಕ್ಕಾಚಾರಗಳು ಬಹುಮುಖ್ಯ ಪಾತ್ರವನ್ನು ವಹಿಸುತ್ತೆ. ನೀವು ಎಷ್ಟೇ ಪ್ರಾಮಾಣಿಕರಾಗಿದ್ದರೂ ನಿಮ್ಮ ಕರ್ಮದ ದಾರಿಯಲ್ಲಿ ಕಠಿಣ ಪರೀಕ್ಷೆಗಳು ಎದುರಾಗಿದ್ದರೆ ಜಗತ್ತು ನಿಮ್ಮನ್ನ ನಿಂದಿಸಬಹುದು. ಆದರೆ ಬ್ರಹ್ಮಾಂಡದ ನ್ಯಾಯಾಧೀಶರಾದ ಶನಿದೇವ ಮತ್ತು ಜ್ಞಾನಕಾರಕ ಹಾಗೂ ಭಾಗ್ಯಕಾರಕರಾದ ಗುರುದೇವ ಒಂದೇ ಬಾರಿಗೆ ನಿಮ್ಮ ಮೇಲೆ ಅನುಗ್ರಹ ದೃಷ್ಟಿ ಬೀರಿದಾಗ ನಿರೀಕ್ಷಿಸದ ಪವಾಡಗಳು ಸಂಭವಿಸುತ್ತೆ. ಪರೀಕ್ಷೆಯ ಕಾಲ ಮುಕ್ತಾಯ. ಅಂದರೆ ಶನಿದೇವನು ಕೇವಲ ಕಷ್ಟಗಳನ್ನು ಕೊಡುವವನಲ್ಲ, ಆತ ವ್ಯಕ್ತಿಯ ಒಂದು ತಾಳ್ಮೆ, ಸತ್ಯಸಂಧತೆ ಮತ್ತು ಶ್ರಮವನ್ನು ಪರೀಕ್ಷಿಸುತ್ತಾನೆ. ಈ ಕಳೆದ ಕೆಲವು ವರ್ಷಗಳಿಂದ ನೀವು ಅನುಭವಿಸಿದ ಆರ್ಥಿಕ ಮುಗ್ಗಟ್ಟು, ಮಾನಸಿಕ ನೆಮ್ಮದಿಯ ಅಭಾವ ಮತ್ತು ನಂಬಿದವರಿಂದಲೇ ಎದುರಾದ ಒಂದು ದ್ರೋಹ, ಇವೆಲ್ಲವೂ ನಿಮ್ಮನ್ನ ಅಪರಂಜಿ ಚಿನ್ನದಂತೆ ಕಾಯಿಸುವ ಪರೀಕ್ಷೆಯಾಗಿದ್ದವು. ಈಗ ಆ ಕಠಿಣ ಪರೀಕ್ಷೆಯ ಅಧ್ಯಾಯ ಮುಕ್ತಾಯಗೊಳ್ಳುತ್ತಿದೆ. ಈ ಗುರು ಶನಿ ಯುತಿಯಿಂದ ನವಜನ್ಮದ ಒಂದು ಯೋಗ. ಈ ಜ್ಯೋತಿಷ್ಯ ಗ್ರಂಥಗಳಲ್ಲಿ ಶನಿ ಮತ್ತು ಗುರುಗ್ರಹಗಳ ವಿಶೇಷ ಪ್ರಭಾವವನ್ನು ಪುನರ್ಜನ್ಮಕ್ಕೆ ಸಮಾನವಾದ ಈ ಯೋಗ ಎಂದು ಬಣ್ಣಿಸಲಾಗಿದೆ. ಇದರರ್ಥ ನಿಮ್ಮ ಹಳೆಯ ದೇಹ ಬದಲಾಗುವುದಿಲ್ಲ, ಬದಲಾಗಿ ನಿಮ್ಮ ಅಸ್ತಿತ್ವ, ನಿಮ್ಮ ಸಮಾಜದ ಒಂದು ದೃಷ್ಟಿಕೋನ, ನಿಮ್ಮ ಆರ್ಥಿಕ ಪರಿಸ್ಥಿತಿ ಮತ್ತು ನಿಮ್ಮ ಗೌರವ ಸಂಪೂರ್ಣವಾಗಿ ಬದಲಾಗುತ್ತೆ. ಈ ಮನೆಯಲ್ಲೂ ನಿಮ್ಮದೇ ಒಂದು ಚರ್ಚೆ. ನಿಮ್ಮನ್ನ ಕೀಳಾಗಿ ಕಂಡವರು, ನಿಮ್ಮ ಯೋಗ್ಯತೆಯನ್ನು ಪ್ರಶ್ನಿಸಿದವರು ಹಾಗೂ ನಿಮ್ಮ ಸೋಲನ್ನು ನೋಡಿ ನಕ್ಕವರು ಈ ಮುಖಭಂಗ ಅನುಭವಿಸುವ ಸಮಯ ಇದು. ನಿಮ್ಮ ಯಶಸ್ಸು ಎಷ್ಟು ದೊಡ್ಡ ಮಟ್ಟದಲ್ಲಿರುತ್ತೆ ಎಂದರೆ ನಿಮ್ಮ ಸುತ್ತಮುತ್ತಲಿನ ಜನರು, ಬಂಧು ಮಿತ್ರರು ಹಾಗೂ ಶತ್ರುಗಳ ಮನೆಯಲ್ಲೂ ನಿಮ್ಮ ಸಾಧನೆಯ ಚರ್ಚೆಯೇ ಪ್ರಮುಖ ವಿಷಯವಾಗುತ್ತೆ. ಈ ಒಂದು ಪರಿವರ್ತನೆಯು ಕೇವಲ ತಾತ್ಕಾಲಿಕವಲ್ಲ, ಇದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸುವ ಒಂದು ಶಕ್ತಿಯನ್ನು ಹೊಂದಿದೆ. ಈ ಒಂದು ಶುಭ ಯೋಗವು ನಿಮ್ಮ ಆರ್ಥಿಕ ಸ್ಥಿತಿ, ಉದ್ಯೋಗ, ಆಸ್ತಿ ಮತ್ತು ಹಳೆಯ ಸಾಲಗಳಿಂದ ಹೇಗೆ ಮುಕ್ತಿ ನೀಡುತ್ತೆ ಎಂಬುದನ್ನು ನಾವು ಆಳವಾಗಿ ತಿಳಿಯೋಣ. ಆರ್ಥಿಕ ಸಮೃದ್ಧಿ, ಉದ್ಯೋಗದಲ್ಲಿ ಪ್ರಗತಿ ಮತ್ತು ಈ ಒಂದು ಸಾಲ ಮುಕ್ತಿ. ಶನಿದೇವನು ಜಾತಕದಲ್ಲಿ ಅಥವಾ ಗೋಚಾರದಲ್ಲಿ ಬಲವಾಗಿ ನೆಲೆಸಿದಾಗ ಆತ ಮೊದಲು ಮಾಡುವುದೇ ಆರ್ಥಿಕ ಹರಿವನ್ನು ಸ್ಥಿರಗೊಳಿಸುವುದು. ಈ ಆಕಸ್ಮಿಕವಾಗಿ ಬರುವ ಧನಕ್ಕಿಂತಲೂ ನಿರಂತರವಾಗಿ ಮತ್ತು ಶಾಶ್ವತವಾಗಿ ಉಳಿಯುವ ಧನ ಸಂಪತ್ತನ್ನು ಶನಿ ಮಹಾರಾಜನು ಅನುಗ್ರಹಿಸುತ್ತಾನೆ. ಅದೇ ಸಮಯದಲ್ಲಿ ಈ ಗುರು ಭಗವಾನರ ಕೃಪಾದೃಷ್ಟಿ ಬೀರುವುದರಿಂದ ನೀವು ಪಡೆಯುವ ಸಂಪತ್ತು ಈ ಧರ್ಮ ಮಾರ್ಗದಿಂದ ಕೂಡಿರುತ್ತದೆ ಹಾಗೂ ಸಮಾಜದಲ್ಲಿ ನಿಮಗೆ ಮಹೋನ್ನತ ಸ್ಥಾನಮಾನವನ್ನು ತಂದುಕೊಡುತ್ತೆ. ಅನುಮಾನವಿಲ್ಲದ ಧನ ಪ್ರಾಪ್ತಿ. ಕಳೆದ ಹಲವು ತಿಂಗಳುಗಳಿಂದ ಅಥವಾ ವರ್ಷಗಳಿಂದ ಎಲ್ಲೋ ಸಿಲುಕಿಕೊಂಡಿದ್ದ ಒಂದು ನಿಮ್ಮ ಹಣ, ನಿಂತು ಹೋಗಿದ್ದ ವ್ಯವಹಾರದ ಪಾವತಿಗಳು ಅಥವಾ ಬಾರದ ಬಾಕಿ ಹಣ ಈಗ ನಿಮ್ಮ ಕೈ ಸೇರಲಿದೆ. ಈ ಸಾಲದ ಸುಳಿಯಿಂದ ಮುಕ್ತಿ. ಪ್ರತಿಯೊಬ್ಬ ಮನುಷ್ಯನಿಗೂ ನಿದ್ರೆ ಕೆಡಿಸುವ ಏಕೈಕ ವಿಷಯವೆಂದರೆ ಸಾಲದ ಒಂದು ಭಾರ. ಶನಿ ಗುರುಗಳ ಈ ಒಂದು ಮಹಾಯುತಿಯು ನಿಮಗೆ ಸಾಲ ತೀರಿಸಲು ನೂತನ ಮಾರ್ಗಗಳನ್ನು ತೋರಿಸಿಕೊಡುತ್ತೆ. ಈ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುವುದರಿಂದ ಹಂತ ಹಂತವಾಗಿ ನಿಮ್ಮ ಸಾಲದ ಹೊರೆ ಕಡಿಮೆಯಾಗಲಿದೆ. ಹಣ ಬರುವುದು ಮಾತ್ರವಲ್ಲದೆ ಅದನ್ನು ಸರಿಯಾದ ರೀತಿಯಲ್ಲಿ ಹೂಡಿಕೆ ಮಾಡುವ ಜಾಣ್ಮೆಯನ್ನು ಗುರುದೇವನು ನೀಡುತ್ತಾನೆ. ಆಸ್ತಿ ಪಾಸ್ತಿ ಖರೀದಿ, ಈ ಮನೆ ನಿರ್ಮಾಣ ಅಥವಾ ಜಮೀನು ಖರೀದಿಸಿಯಂತಹ ಕನಸುಗಳು ನನಸಾಗುವ ಕಾಲ ಸಮೀಪಿಸಿದೆ.
ಈ ಉದ್ಯೋಗ ಮತ್ತು ವೃತ್ತಿ ಕ್ಷೇತ್ರದಲ್ಲಿ ಅಭೂತಪೂರ್ವ ಬದಲಾವಣೆ. ನೀವು ಸಾಫ್ಟ್ವೇರ್ ಕ್ಷೇತ್ರದಲ್ಲಿರಲಿ, ಸರ್ಕಾರಿ ರಂಗದಲ್ಲಿರಲಿ ಅಥವಾ ಸಣ್ಣ ಮಟ್ಟದ ವ್ಯಾಪಾರ ವಹಿವಾಟು ನಡೆಸುತ್ತಿರಲಿ, ಪ್ರತಿಯೊಂದು ವೃತ್ತಿಯಲ್ಲೂ ನಿರೀಕ್ಷಿಸದ ತಿರುವುಗಳು ಎದುರಾಗುತ್ತೆ. ಈ ಉದ್ಯೋಗಿಗಳಿಗೆ ಬಡ್ತಿ ಹಾಗೂ ಮಾನ್ಯತೆ. ಆಫೀಸಿನಲ್ಲಿ ಅಥವಾ ಕೆಲಸದ ಸ್ಥಳದಲ್ಲಿ ನಿಮ್ಮ ಶ್ರಮವನ್ನು ಯಾರು ಗುರುತಿಸಲಿಲ್ಲವೇ? ನೀವು ಮಾಡಿದ ಕೆಲಸದ ಶ್ರೇಯಸ್ಸನ್ನು ಬೇರೆಯವರು ಪಡೆದುಕೊಳ್ಳುತ್ತಿದ್ದವರೇ? ಇನ್ನು ಮುಂದೆ ಹಾಗಾಗುವುದಿಲ್ಲ. ಈ ಮೇಲಾಧಿಕಾರಿಗಳು ನಿಮ್ಮ ಕೌಶಲ್ಯವನ್ನು ಮುಕ್ತ ಕಂಠದಿಂದ ಶ್ಲಾಘಿಸಲಿದ್ದಾರೆ. ಈ ನಿರೀಕ್ಷಿತ ಪ್ರಮೋಷನ್ ಹಾಗೂ ವೇತನ ಏರಿಕೆಯ ಒಂದು ಶುಭ ಸುದ್ದಿ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಈ ಉದ್ಯಮಿಗಳಿಗೆ ನೂತನ ಅವಕಾಶಗಳು, ವ್ಯಾಪಾರಸ್ಥರಿಗೆ ಹೊಸ ಆಫರ್ಗಳು, ದೊಡ್ಡ ಮಟ್ಟದ ಪ್ರಾಜೆಕ್ಟ್ಗಳು ಹಾಗೂ ಹೊಸ ಪಾಲುದಾರಿಕೆಗಳು ಒಲಿದು ಬರುತ್ತೆ. ಮಾರುಕಟ್ಟೆಯಲ್ಲಿ ನಿಮ್ಮ ಒಂದು ಬ್ರ್ಯಾಂಡ್ ಅಥವಾ ಕಂಪನಿಯ ಹೆಸರು ಉನ್ನತ ಮಟ್ಟಕ್ಕೆ ಏರಲಿದೆ. ಈ ನಿರುದ್ಯೋಗಿಗಳಿಗೆ ಉದ್ಯೋಗದ ಒಂದು ಭಾಗ್ಯ. ಕಷ್ಟಪಟ್ಟು ಓದಿಯೂ ಅರ್ಹತೆಗೆ ತಕ್ಕ ಕೆಲಸ ಸಿಗದೆ ನಿರಾಶರಾಗಿದ್ದ ಯುವಕ ಯುವತಿಯರಿಗೆ ನೂತನ ಬಾಗಿಲುಗಳು ತೆರೆದುಕೊಳ್ಳುತ್ತೆ. ಅತ್ಯಂತ ಗೌರವಯುತವಾದ ಕೆಲಸ ನಿಮ್ಮದಾಗಲಿದೆ. ಈ ಕೌಟುಂಬಿಕ ನೆಮ್ಮದಿ ಸಿಗುತ್ತೆ. ಪ್ರೀತಿ ಮತ್ತು ಕಳೆದು ಹೋದ ಸಂಬಂಧಗಳ ಒಂದು ಮರುಮಿಲನ. ಕೇವಲ ಹಣ ಸಂಪತ್ತು ಬಂದ ತಕ್ಷಣ ಮನುಷ್ಯನಿಗೆ ಪೂರ್ಣ ನೆಮ್ಮದಿ ಸಿಗೋದಿಲ್ಲ. ಈ ಮನೆಯಲ್ಲಿ ಶಾಂತಿ ಹಾಗೂ ಪ್ರೀತಿಯ ಸಂಬಂಧಗಳು ಇಲ್ಲದಿದ್ದರೆ ಧನ ಸಂಪತ್ತಿಗೆ ಮೌಲ್ಯವಿರುವುದಿಲ್ಲ. ಶನಿ ಮತ್ತು ಗುರುಗಳ ಈ ಒಂದು ಮಹಾಪರಿವರ್ತನೆಯು ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಅದ್ಭುತ ಸುಧಾರಣೆಯನ್ನು ತರುತ್ತೆ. ಈ ಒಂದು ಮನಸ್ತಾಪಗಳಿಗೆ ಅಂತ್ಯ. ಸಣ್ಣ ಪುಟ್ಟ ಕಾರಣಗಳಿಗೆ ಕುಟುಂಬದಲ್ಲಿ ಉಂಟಾಗುತ್ತಿದ್ದ ಕಲಹಗಳು, ಗಂಡ ಹೆಂಡತಿಯ ನಡುವಿನ ಅಪನಂಬಿಕೆಗಳು ಮತ್ತು ಅತ್ತೆ ಸೊಸೆಯ ನಡುವಿನ ಬಿರುಕುಗಳು ಸಂಪೂರ್ಣವಾಗಿ ಶಮನಗೊಳ್ಳುತ್ತೆ. ಮನೆಯಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗುತ್ತೆ. ಈ ಕಳೆದು ಹೋದ ಪ್ರೀತಿಯ ಮರುಮಿಲನ ಅಂತಲೇ ಅನ್ಬಹುದು. ನಿಮ್ಮ ಜೀವನದಿಂದ ದೂರವಾಗಿದ್ದ, ನಿಮ್ಮನ್ನು ತಪ್ಪಾಗಿ ಅರ್ಥೈಸಿಕೊಂಡು ದೂರ ಹೋದ ಆತ್ಮೀಯರು ಅಥವಾ ನೈಜ ಪ್ರೀತಿಯು ಮತ್ತೆ ನಿಮ್ಮ ಜೀವನಕ್ಕೆ ಮರಳುವ ಸಾಧ್ಯತೆಗಳಿವೆ. ಈ ಸುಳ್ಳು ಸಂಬಂಧಗಳು ತಾನಾಗಿಯೇ ದೂರವಾಗಿ ಸತ್ಯವಾದ ಸಂಬಂಧಗಳು ನಿಮ್ಮ ಜೊತೆ ಉಳಿದುಕೊಳ್ಳುತ್ತೆ. ನಿಮ್ಮ ಮನೆಯಲ್ಲಿ ಶೀಘ್ರದಲ್ಲೇ ಈ ಮದುವೆ, ನಾಮಕರಣ ಅಥವಾ ಗೃಹ ಪ್ರವೇಶದಂತಹ ಮಂಗಳಕರ ಕಾರ್ಯಗಳು ನಡೆಯುತ್ತೆ. ಇದುವರೆಗೆ ನಿಮ್ಮನ್ನು ಕೀಳಾಗಿ ಕಂಡ ಸಮಾಜ ಹಾಗೂ ಬಂಧುಗಳು ನಿಮ್ಮ ಸಲಹೆ ಸೂಚನೆಗಳಿಗಾಗಿ ಕಾಯುವಂತಹ ಗೌರವಯುತ ವಾತಾವರಣ ಸೃಷ್ಟಿಯಾಗುತ್ತೆ. ಆರೋಗ್ಯದ ರಕ್ಷಣೆ. ಈ ಮಾನಸಿಕ ನೆಮ್ಮದಿ ಮತ್ತು ದೈನಂದಿನ ದಿವ್ಯ ಪರಿಹಾರಗಳು. ಯಾವುದೇ ಒಂದು ದೊಡ್ಡ ಯಶಸ್ಸು ಅಥವಾ ಸಂಪತ್ತು ನಮಗೆ ಸಿಕ್ಕಾಗ ಅದನ್ನು ಅನುಭವಿಸಲು ಈ ಉತ್ತಮ ಆರೋಗ್ಯ ಮತ್ತು ಮಾನಸಿಕ ಪ್ರಸನ್ನತೆ ಅತ್ಯಗತ್ಯ. ಈ ಶನಿ ಮತ್ತು ಗುರುಗಳ ಗ್ರಹಗಳ ಒಂದು ಯುತಿಯು ಕೇವಲ ಹೊರಗಿನ ಪ್ರಪಂಚದಲ್ಲಿ ಮಾತ್ರವಲ್ಲದೆ ನಿಮ್ಮ ಆಂತರಿಕ ಮನೋಭಾವದಲ್ಲಿಯೂ ಈ ಕ್ರಾಂತಿಕಾರಿ ಬದಲಾವಣೆಯನ್ನು ಉಂಟು ಮಾಡುತ್ತೆ. ಈ ದೈಹಿಕ ಮತ್ತು ಮಾನಸಿಕ ಆರೋಗ್ಯದಲ್ಲಿ ಧನಾತ್ಮಕ ಒಂದು ಬದಲಾವಣೆ. ಈ ಮಾನಸಿಕ ಒತ್ತಡ ಹಾಗೂ ಆತಂಕದಿಂದ ಒಂದು ಶಮನ. ಕಳೆದ ಹಲವು ತಿಂಗಳುಗಳಿಂದ ನಿಮ್ಮನ್ನು ಕಾಡುತ್ತಿದ್ದ ಅನಗತ್ಯ ಒಂದು ಭಯ, ಮಾನಸಿಕ ಗೊಂದಲಗಳು ಮತ್ತು ನನ್ನ ಜೀವನದಲ್ಲಿ ಏನೂ ಸರಿಯಾಗುತ್ತಿಲ್ಲ ಎಂಬ ನಕಾರಾತ್ಮಕ ಆಲೋಚನೆಗಳು ದೂರವಾಗಲಿವೆ. ಈ ನಿದ್ರಾಹೀನತೆಯಿಂದ ಬಳಲುತ್ತಿದ್ದವರಿಗೆ ಉತ್ತಮ ನಿದ್ರೆ ಮತ್ತು ಶಾಂತಿ ಸಿಗುತ್ತೆ. ದೀರ್ಘಕಾಲದ ಕಾಯಿಲೆಗಳಿಂದ ಉಪಶಮನ. ಈ ರಕ್ತದ ಒತ್ತಡ ಆಗಿರಬಹುದು, ಈ BP, ಈ ಸಕ್ಕರೆ ಕಾಯಿಲೆ, ಈ ಡಯಾಬಿಟಿಸು ಅಥವಾ ನರಗಳ ಒಂದು ದೌರ್ಬಲ್ಯದಿಂದ ಬಳಲುತ್ತಿರುವವರಿಗೆ ಸೂಕ್ತ ವೈದ್ಯಕೀಯ ಚಿಕಿತ್ಸೆ ದೊರೆತು ಆರೋಗ್ಯದಲ್ಲಿ ಶೀಘ್ರ ಚೇತರಿಕೆ ಕಂಡುಬರುತ್ತೆ. ಆತ್ಮವಿಶ್ವಾಸದ ಒಂದು ಜಾಗೃತಿ. ನಿಮ್ಮ ಮಾತಿನಲ್ಲಿ ಒಂದು ರೀತಿಯ ಗಾಂಭೀರ್ಯ ಮತ್ತು ಸಂಮೋಹಕ ಶಕ್ತಿ ಬರುತ್ತೆ. ಜನರು ನಿಮ್ಮ ಮಾತನ್ನು ಆಲಿಸಲು ಮತ್ತು ಗೌರವಿಸಲು ಪ್ರಾರಂಭಿಸುತ್ತಾರೆ. ಈ ಒಂದು ಶುಭಯೋಗದ ಫಲವನ್ನು ದ್ವಿಗುಣಗೊಳಿಸಲು ಈ ಸರಳ ದಿವ್ಯ ಪರಿಹಾರಗಳು ಮಾಡಿಕೊಳ್ಳಿ. ಬ್ರಹ್ಮಾಂಡದ ಶಕ್ತಿಯನ್ನು ಧನಾತ್ಮಕವಾಗಿ ನಿಮ್ಮತ್ತ ಆಕರ್ಷಿಸಲು ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೆಲವು ಅತ್ಯಂತ ಸರಳ ಹಾಗೂ ಶಕ್ತಿಶಾಲಿ ನಿಯಮಗಳನ್ನು ನೀವು ನೋಡಬಹುದು, ಕೇಳಬಹುದು. ಇವುಗಳನ್ನು ಪಾಲಿಸುವುದರಿಂದ ನಿಮ್ಮ ಕಷ್ಟಗಳು ಶೀಘ್ರವಾಗಿ ನಿವಾರಣೆಯಾಗುತ್ತೆ. ನಿತ್ಯ ಪ್ರಾರ್ಥನೆ ಮತ್ತು ಜಪ ಮಾಡಿ. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಹನುಮಾನ್ ಚಾಲೀಸ ಅಥವಾ ಶನಿ ಸ್ತೋತ್ರವನ್ನು ನೀವು ಪಠಿಸಿ.
ಸಾಧ್ಯವಾದರೆ ಪ್ರತಿ ಶನಿವಾರದಂದು ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ತೆರಳಿ ಈ ತುಳಸಿ ಮಾಲೆ ಅಥವಾ ಸಿಂಧೂರವನ್ನು ಅರ್ಪಿಸಿ. ಶನಿದೇವನು ಶ್ರಮಜೀವಿಗಳು ಮತ್ತು ಬಡವರ ಪ್ರತಿನಿಧಿ. ಆದ್ದರಿಂದ ನಿಮ್ಮ ಕೈಲಾದಷ್ಟು ಮಟ್ಟಿಗೆ ಹಸಿದವರಿಗೆ ಅನ್ನದಾನ ಮಾಡಿ ಅಥವಾ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿ. ಶನಿವಾರದಂದು ಕಪ್ಪು ಎಳ್ಳು, ಕಬ್ಬಿನ ಜ್ಯೂಸ್ ಅಥವಾ ಬೆಲ್ಲವನ್ನು ದಾನ ಮಾಡುವುದು ಅತ್ಯಂತ ಶ್ರೇಷ್ಠ. ಈ ದೈನಂದಿನ ಜೀವನದಲ್ಲಿ ವಹಿಸಬೇಕಾದ ಒಂದಷ್ಟು ಮುನ್ನೆಚ್ಚರಿಕೆಗಳು: ಕುಟುಂಬದ ಹಿರಿಯರನ್ನು, ಹೆಣ್ಣು ಮಕ್ಕಳನ್ನು ಮತ್ತು ಕೆಲಸಗಾರರನ್ನು ಗೌರವದಿಂದ ಕಾಣಿ. ಯಾರ ಬಗ್ಗೆಯೂ ಕಟು ಮಾತುಗಳನ್ನು ಆಡಬೇಡಿ ಹಾಗೂ ಅನಗತ್ಯ ಕೋಪವನ್ನು ನಿಯಂತ್ರಿಸಿ. ಶನಿ ಮಹಾರಾಜನು ವಿನಯತೆ ಮತ್ತು ಧರ್ಮದ ಹಾದಿಯಲ್ಲಿ ನಡೆಯುವವರನ್ನು ಎಂದಿಗೂ ಸಹ ಕೈಬಿಡುವುದಿಲ್ಲ. ಮುಂಬರುವ ಒಂದು ಸುಖ ಸಮಯ ದಿನಗಳಿಗೆ ಮುಕ್ತಾಯ. ಭಗವಂತನು ನಿಮ್ಮನ್ನು ಈ ಸಂದೇಶವನ್ನು ಕೇಳಲು ಆಯ್ಕೆ ಮಾಡಿದ್ದಾನೆಂದರೆ ನಿಮ್ಮ ಕಷ್ಟದ ದಿನಗಳು ಮುಗಿದು ಯಶಸ್ಸಿನ ದಿನಗಳು ಪ್ರಾರಂಭವಾಗುತ್ತಿವೆ ಎಂದರ್ಥ. ನಿಮ್ಮ ಶ್ರಮ ಆಗಿರಬಹುದು, ತಾಳ್ಮೆ ಮತ್ತು ಸತ್ಯಸಂಧತೆಗೆ ಬ್ರಹ್ಮಾಂಡವು ಈಗ ಪ್ರತಿಫಲ ನೀಡಲು ಸಿದ್ಧವಾಗಿದೆ. ಆದಷ್ಟು ಜೀವನದಲ್ಲಿ ಧೈರ್ಯವಾಗಿ ಇರಿ. ಧನಾತ್ಮಕ ಚಿಂತನೆಯೊಂದಿಗೆ ಹೆಜ್ಜೆಯನ್ನು ಇಡಿ, ಮುನ್ನಡೆಯಿರಿ. ಸಿಂಹರಾಶಿ ಅಂದರೆ ಶೂನ್ಯದಿಂದ ಸಾಮ್ರಾಜ್ಯದವರೆಗೆ ಈ ರಾಹು ಈ ಧನಿಷ್ಠ ನಕ್ಷತ್ರ ಸಂಚಾರ. ಹಾಗಾಗಿ ಈ ಒಂದು ಜನ್ಮತಃ ರಾಜಲಕ್ಷಣ ಹಾಗೂ ಮಹಾಘಟ್ಟದ ಒಂದು ಆಗಮನ. ನೀವು ಎಂದಿಗೂ ಯಾರ ಕೆಳಗೂ ಗುಲಾಮರಾಗಿ ಅಥವಾ ಅನುಯಾಯಿಯಾಗಿ ಬಾಳಲು ಹುಟ್ಟಿದವರಲ್ಲ. ಶಾಸನ ಮಾಡುವುದು, ಸಾಮ್ರಾಜ್ಯವನ್ನು ಕಟ್ಟುವುದು, ಸಮಾಜವನ್ನು ಮುನ್ನಡೆಸುವುದು, ಕಷ್ಟಕರ ಸಂದರ್ಭಗಳಲ್ಲಿಯೂ ರಿಸ್ಕ್ ತೆಗೆದುಕೊಂಡು ಜಯಿಸುವುದು ನಿಮ್ಮ ರಕ್ತದಲ್ಲೇ ಹರಿದು ಬಂದಿದೆ. ಹಾಗಾಗಿ ನೀವು ಈ ಒಂದು ಬ್ರಹ್ಮಾಂಡದ ಆಕಾಶ ಮಂಡಲದಲ್ಲಿ ಅತ್ಯಂತ ಅಪರೂಪದ ಹಾಗೂ ಶಕ್ತಿಶಾಲಿ ಗ್ರಹಗಳ ಸಂಯೋಜನೆಯೊಂದು ಸಂಭವಿಸುತ್ತೆ. ಈ ಛಾಯಾಗ್ರಹ ಹಾಗೂ ಮಾಯಾವಿ ಗ್ರಹ ಎಂದೇ ಪ್ರಸಿದ್ಧವಾಗಿರುವ ರಾಹು ಕುಂಭರಾಶಿಯಲ್ಲಿದ್ದುಕೊಂಡು ಮಂಗಳನ ಅತ್ಯಂತ ಸಮೃದ್ಧ ನಕ್ಷತ್ರವಾದ ಧನಿಷ್ಠ ನಕ್ಷತ್ರಕ್ಕೆ ಪ್ರವೇಶಿಸುತ್ತಾನೆ. ಈ ಒಂದು ಗೋಚಾರವು ಕೇವಲ ಸಾಮಾನ್ಯ ಗ್ರಹ ಬದಲಾವಣೆಯಲ್ಲ, ಇದು ನಿಮ್ಮ ಜೀವನದ ಮುಂದಿನ ಈ ಒಂದು 8 ತಿಂಗಳ ಅವಧಿಯಲ್ಲಿ, ಅಂದರೆ ಈ 2026 ಆಗಸ್ಟ್ 3ರಿಂದ ಮತ್ತು 2027 ಏಪ್ರಿಲ್ 10ರವರೆಗೆ ಶೂನ್ಯದಿಂದ ಸಾಮ್ರಾಜ್ಯವನ್ನು ಕಟ್ಟುವ ಈ ಬೃಹತ್ ಅವಕಾಶವನ್ನು ನಿಮ್ಮ ಮುಂದೆ ತೆರೆದಿಡುತ್ತೆ. ಈ ಅವಧಿಯಲ್ಲಿ ನಿಮಗೆ ಅಧಿಕಾರ, ಉನ್ನತ ಸ್ಥಾನಮಾನ ಮತ್ತು ಅಪಾರ ಹಣಕಾಸಿನ ಆಕರ್ಷಣೆ ಎಲ್ಲವೂ ದೊರೆಯಲಿದೆ. ಆದರೆ ನೆನಪಿಡಿ, ಸೂರ್ಯನಿಗೆ ಗ್ರಹಣ ಹಿಡಿಯುವಂತೆ ಈ ಅಪಾರ ಯಶಸ್ಸಿನ ಬೆನ್ನಲ್ಲೇ ನಿಮ್ಮ ತಂಟೆಗೆ ಬರಲು ಅತ್ಯಂತ ಕಠಿಣವಾದ ರಹಸ್ಯ ಸಂಚು ಮತ್ತು ಆಂತರಿಕ ಶತ್ರುಗಳ ಬೆದರಿಕೆಯು ರೂಪುಗೊಳ್ಳುತ್ತೆ. ನಿಮ್ಮ ಅತಿಯಾದ ಆತ್ಮವಿಶ್ವಾಸ ಮತ್ತು ಅಹಂಕಾರವೇ ನಿಮ್ಮನ್ನು ಕುರುಡಾಗಿ ಗಳಿಸಿದ್ದನ್ನೆಲ್ಲ ಕ್ಷಣ ಮಾತ್ರದಲ್ಲಿ ಕಳೆದುಕೊಳ್ಳುವಂತೆ ಮಾಡಬಹುದು. ನಿಮ್ಮ ಜಾತಕದ ಪ್ರತಿಯೊಂದು ಕೋನವನ್ನು ಆಳವಾಗಿ ವಿಶ್ಲೇಷಿಸಿ ಅಪಾಯಗಳಿಂದ ಪಾರಾಗಿ ಅಖಂಡ ಸಾಮ್ರಾಜ್ಯವನ್ನು ಹೇಗೆ ನಿರ್ಮಿಸಬೇಕೆಂದು ವಿವರವಾಗಿ ನಾವು ನೋಡೋಣ. ನಿಮ್ಮ ಲಗ್ನವು ನಿಮ್ಮ ಭೌತಿಕ ಜಗತ್ತು, ನಿಮ್ಮ ದೇಹ ಮತ್ತು ಸಮಾಜದೊಂದಿಗೆ ನೀವು ಮಾಡುವ ಕಾರ್ಯಾಚರಣೆಗಳನ್ನು ಪ್ರತಿನಿಧಿಸುತ್ತೆ. ಹೊರ ಜಗತ್ತು ನಿಮ್ಮೊಂದಿಗೆ ಹೇಗೆ ವರ್ತಿಸುತ್ತೆ ಎಂಬುದನ್ನು ಲಗ್ನ ಸೂಚಿಸುತ್ತೆ. ನಿಮ್ಮ ಚಂದ್ರರಾಶಿಯು ನಿಮ್ಮ ಮನಸ್ಸು, ಆಲೋಚನೆಗಳು ಮತ್ತು ಘಟನೆಗಳನ್ನು ನೀವು ಹೇಗೆ ಸ್ವೀಕರಿಸುತ್ತೀರಿ ಎಂಬುದನ್ನು ನಿರೂಪಿಸುತ್ತೆ. ಈ ಲಗ್ನ ಮತ್ತು ಚಂದ್ರರಾಶಿ ಎರಡನ್ನ ಒಟ್ಟಾಗಿ ನೋಡಿ ಈ ವಿಶ್ಲೇಷಣೆಯನ್ನು ಗ್ರಹಿಸಿದಾಗ ಮಾತ್ರ ನಿಮ್ಮ ಜೀವನದ ನಿಖರವಾದ ಚಿತ್ರಣ ದೊರೆಯುತ್ತೆ. ಇದೇ ಸಮಯದಲ್ಲಿ ಬ್ರಹ್ಮಾಂಡದಲ್ಲಿ ಇತರ 2 ಪ್ರಮುಖ ಗ್ರಹಗಳ ಚಲನೆಯೂ ಕೂಡ ಇದೆ. ಈ ದೇವಗುರು ಬೃಹಸ್ಪತಿ ನಿಮ್ಮ ಜಾತಕದ 12ನೇ ಭಾವವಾದ ಕಟಕ ರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿದ್ದು ವಿದೇಶಿ ಸಂಪರ್ಕಗಳು ಮತ್ತು ದೀರ್ಘಕಾಲದ ಹೂಡಿಕೆಗಳಿಗೆ ಹೊಸ ಹಾದಿಯನ್ನು ತೋರುತ್ತಿದ್ದಾನೆ. ಶನಿದೇವ ನಿಮ್ಮ 8ನೇ ಭಾವದಲ್ಲಿ ವಕ್ರಿಯಾಗಿದ್ದು ಆಳವಾದ ಒಂದು ಈ ಪರಿವರ್ತನೆ ಮತ್ತು ಆಂತರಿಕ ಶೋಧನೆಗೆ ಒತ್ತು ನೀಡುತ್ತಿದ್ದಾನೆ. ಆದರೆ ಈ ಸಂಚಲನದ ಪ್ರಮುಖ ಸೂತ್ರಧಾರ ಮಾತ್ರ ಧನಿಷ್ಠ ನಕ್ಷತ್ರದಲ್ಲಿರುವ ರಾಹು. ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕಾಲಪುರುಷನ ಜಾತಕದ 5ನೇ ಭಾವ ಹಾಗೂ ಹೃದಯದ ಸಂಕೇತ ಇವೆ. ಈ ಒಂದು ಸಿಂಹರಾಶಿ, ಇದರ ಅಧಿಪತಿ ಸಾಕ್ಷಾತ್ ಸೂರ್ಯದೇವ. ಸೂರ್ಯನೆಂದರೆ ಆತ್ಮ, ಅಧಿಕಾರ, ಆಡಳಿತ, ಸತ್ಯ ಮತ್ತು ತೇಜಸ್ಸು.
ಈ ಸಿಂಹವು ಸ್ಥಿರ ಅಗ್ನಿ ರಾಶಿಯಾಗಿದೆ. ಆದರೆ ಮೇಷರಾಶಿಯಂತೆ ಕಾಳ್ಗಿಚ್ಚಿನಂತೆ ತಕ್ಷಣ ಈ ಬಡಕ್ಕನೆ ಉರಿದು ಹಾರಿ ಹೋಗುವ ಜ್ವಾಲೆಯಲ್ಲ ಇದು. ಬದಲಿಗೆ ಸತತವಾಗಿ ಒಂದೇ ಸಮನೆ ಉರಿಯುವ ಯಜ್ಞದ ಅಗ್ನಿ. ಇದು ಹೊಸ ವಸ್ತುವಿಗೆ ಆಕಾರ ಕೊಡುವ ಮತ್ತು ಸ್ಥಿರವಾದ ಶಕ್ತಿಯನ್ನು ನೀಡುವ ಒಂದು ಬ್ರಹ್ಮಾಂಡದ ಒಂದು ಶಕ್ತಿ. ಈ ಸ್ವಾಭಿಮಾನ ಮತ್ತು ನೇರ ನುಡಿ ಇವರಿಗೆ. ನಿಮಗೆ ಬೆನ್ನಿಗೆ ಇರುವ ರಾಜಕೀಯ ಅಪಟ ಅಂದರೆ ಈ ಒಂದು ಕಪಟ ತಂತ್ರಗಳು ಅರ್ಥವಾಗುವುದಿಲ್ಲ. ನೇರ ನುಡಿಯಾಗಿರ್ಬೋದು. ಈ ಸ್ಪಷ್ಟ ಸತ್ಯವೇ ನಿಮ್ಮ ಹಾದಿ. ಯಾರಾದರೂ ನಿಮ್ಮ ಗೌರವಕ್ಕೆ ಧಕ್ಕೆ ತಂದರೆ ನೀವು ಅದನ್ನು ಸಹಿಸುವುದಿಲ್ಲ. ಶತ್ರುಗಳು ನಿಮ್ಮ ಮುಂದೆ ತಲೆ ಬಾಗಿಯೇ ಬಾಗುತ್ತಾರೆ. ಆದಷ್ಟು ಜಯ ನಿಮ್ಮದೇ. ರಾಹುವಿನ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ಈ ಒಂದು ಶ್ರೀಮದ್ ಭಾಗವತ ಪುರಾಣದ ಸಮುದ್ರ ಮಂಥನದ ಕತೆ ನೆನಪಾಗುತ್ತೆ. ಈ ದೇವತೆಗಳು ಮತ್ತು ಅಸುರರು ಕ್ಷೀರಸಾಗರವನ್ನು ಮಥಿಸಿದಾಗ ಅಮೃತವು ಹೊರಬಂತು. ಆಗ ಸ್ವರ್ಗ ಭಾನುವಿನೆಂಬ ಅಸುರನು ದೇವತೆಗಳ ವೇಷ ಧರಿಸಿ ಮೋಹಿನಿಯ ಕೃಪೆಯಿಂದ ಅಮೃತವನ್ನು ಕುಡಿದ. ಸೂರ್ಯ ಮತ್ತು ಚಂದ್ರರು ಇದನ್ನು ಕಂಡುಹಿಡಿದಾಗ ಶ್ರೀಹರಿಯು ಸುದರ್ಶನ ಚಕ್ರದಿಂದ ಆತನ ಶಿರಶ್ಛೇದ ಮಾಡಿದನು. ರಾಹುವಿಗೆ ಭೌತಿಕ ಶರೀರವಿಲ್ಲ. ಆತ ಬರೀ ನೆರಳು. ದೇಹವಿಲ್ಲದೆ ಕಾರಣ ಆತನಿಗೆ ತೃಪ್ತಿಯೇ ಇಲ್ಲ. ರಾಹುವಿಗೆ ತಿಂದಷ್ಟು ಸಾಲದು, ಯಶಸ್ಸು ಗಳಿಸಿದಷ್ಟು ಸಾಲದು. ಆತ ಗಡಿಗಳನ್ನು ಮೀರಿ ಯೋಚಿಸುವವನು. ನಿಯಮಗಳನ್ನು ಮುರಿದು ಹೊಸ ಸಾಮ್ರಾಜ್ಯವನ್ನು ಸ್ಥಾಪಿಸುವುದು ರಾಹುವಿನ ಒಂದು ಗುಣ. ಈ ಮಾಯಾವಿ ಇಲ್ಲದಿರುವುದನ್ನು ಇದೆ ಎಂದು ತೋರಿಸುವ ಭ್ರಮೆಯನ್ನು ಸೃಷ್ಟಿಸಿ ರಾತ್ರೋರಾತ್ರಿ ಶೂನ್ಯದಲ್ಲಿದ್ದವರನ್ನು ಶೃಂಗಕ್ಕೇರಿಸುವ ಶಕ್ತಿ, ಈ ಮಹಾನ್ ಶಕ್ತಿ ರಾಹುವಿಗೆ ಇದೆ. ದಕ್ಷಿಣಾಮೂರ್ತಿಗೆ ಆದಷ್ಟು ಈ ಹಳದಿ ಪುಷ್ಪಗಳಿಂದ ನೀವು ಅರ್ಚನೆ, ಕುಂಕುಮ ಎಲ್ಲ ಹಾಕಿ ನೀವು ಪೂಜೆಯನ್ನು ಪುಷ್ಪಗಳಿಂದ ಮಾಡಿ ತುಂಬಾನೇ ಒಳ್ಳೆಯದಾಗುತ್ತೆ. ಈ ಕಡಲೆಕಾಳನ್ನು ಪ್ರಸಾದವನ್ನಾಗಿ ಮಾಡಿ. ಈ ಗುರುವಿನ ಬಲ ನಿಮಗೆ 10ರಷ್ಟು ಸಿಗ್ತಾ ಹೋಗುತ್ತೆ. ಎಲ್ಲರಿಗೂ ಸಹ ಧನ್ಯವಾದಗಳು.